ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಯಾಕೆ ಈ ವಾಯ್ಸ್ ಅಂತೀರಾ? ಹೆಮ್ಮೆಯಿಂದ ಪ್ರತಿ ಒಬ್ಬ ಚಿತ್ರಪ್ರೇಮಿ, ಆದರೆ ಕನ್ನಡಿಗ ಹೆಮ್ಮೆ ಪಡುವಂಥ ಹೆಸರು ಶಂಕರ್ ನಾಗ್. ಇವತ್ತಿಗೂ ಹೇಳ್ತೀನಿ ನಿಮಗೆ, ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡುವಾಗ, ನಾನು ಮೊದಲನೇ ಸತಿ ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿ ಮೊನ್ನೆ ಮಾಡಿರೋ ಕಾರ್ಯಕ್ರಮದವರೆಗೂ ಶಂಕರ್ ನಾಗ್ ಅಂದ ತಕ್ಷಣನೇ ಒಂದು ಚಪ್ಪಾಳೆ ಬೀಳುತ್ತೆ. ಅದು ನನಗಲ್ಲ, ಶಂಕರ್ ನಾಗ್ಗೆನೆ. ಶಂಕರ್ ನಾಗ್ ಮಾಡಾದ್ಮೇಲೆ ಚಪ್ಪಾಳೆ ಬಿದ್ದರೆ ಅದು ನಮ್ದ್ರಿ. ಆದರೆ ಶಂಕರ್ ನಾಗ್ ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ಬರುತ್ತಲ್ಲ, ದಟ್ ಈಸ್ ಶಂಕರ್ ನಾಗ್ಗೆನೆ. ಯಾಕೆ ಅಂದರೆ ಇತಿಹಾಸ ಪುರುಷ ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳ್ಬೋದು. ಯಾಕೆ ಉಳಿದಿದ್ರೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಇತಿಹಾಸ ಆಗಿರೋರು. ಇವತ್ತು ಆಗಿದ್ದಾರೆ, ಇಲ್ಲ ಅಂತಿಲ್ಲ, ಆದರೆ ಇನ್ನೂ ಹೆಚ್ಚೆಚ್ಚಾಗಿರೋರು. ಒಂದು ವಿಚಾರವಂತ ಶಂಕರ್ ನಾಗ್. ನಾನು ಮಾತಾಡೋದಕ್ಕೆ ಕಾರಣ ಏನು ಅಂದರೆ, ಮೊದಲನೇ ಬಾರಿಗೆ ಶಂಕರ್ ನಾಗ್ನ ಇಮಿಟೇಟ್ ಮಾಡಿದ್ದು ನಾನೇ. ಇವತ್ತು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಜೂನಿಯರ್ ಶಂಕರ್ ನಾಗ್ ಅಂತೆಲ್ಲ ಇದ್ದಾರೆ. ಆದರೆ ನಾನು ಶಂಕರ್ ನಾಗ್ ವಾಯ್ಸ್ ಶುರು ಮಾಡಿದ್ದ ದಿನದಿಂದ ನಾನು ಯೋಚನೆ ಮಾಡ್ತಿದ್ದೀನಿ, ಏನು ಪಾಪ್ಯುಲಾರಿಟಿ ಮನುಷ್ಯನಿಗೆ ಅಂತ. ಯಾಕೆ ಅಂತ ನಿಮ್ಮಲ್ಲೂ ಕೆಲವರು ಪ್ರಶ್ನೆ ಇರ್ಬೋದು. ಇವತ್ತೂ ಭಾಳ ಜನಕ್ಕೆ ಗೊತ್ತಿಲ್ಲ ರೀ. ಆಟೋ ಮೇಲೆ ಶಂಕರ್ ನಾಗ್ ಫೋಟೋ ಹಾಕ್ತಾರೆ, ಟ್ಯಾಕ್ಸಿ ಮೇಲೆ ಹಾಕೋತಾ ಇದ್ದಾರೆ, ಎಲ್ಲೆಲ್ಲೂ ಹಾಕೋತಾ ಇದ್ದಾರೆ. ಆದರೆ ಅವ್ರು ಏನು ಮಾಡಿದ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಎಲ್ಲರೂ ಪ್ರೀತಿಸ್ತಾರೆ ಅಂತ ಅವರು ಪ್ರೀತಿಸ್ತಾವ್ರೆ, ಸಂತೋಷನೇ. ಆದರೆ ಸ್ವಲ್ಪ ಅವ್ರ ಕಡೆ ತಿರುಗಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ. ಅನಂತ್ನಾಗ್ ಇವತ್ತು ಇದ್ದಾರೆ. ಶಂಕರ್ ನಾಗ್ ಅನಂತ್ನಾಗ್ ಇಬ್ಬರು ಅಣ್ಣ ತಮ್ಮದಿರು, ನಿಮ್ಗೆಲ್ಲ ಗೊತ್ತಿದೆ. ಶಂಕರ್ ನಾಗ್ ಬಾಂಬೆಯಲ್ಲಿದ್ದರು, ಅವ್ರು ಏನು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು, ಆಮೇಲೆ ಬಂದರು, ಸ್ಟೇಜ್ ವರ್ಕ್ ಮಾಡಿದ್ರು, ಒಂದಾನೊಂದು ಕಾಲದಲ್ಲಿ ಅಂತ ಒಂದು ಸಿನಿಮಾ ಮಾಡಿ ರೆಕಾರ್ಡ್ ಮಾಡಿದ್ರು. ಆವಾಗ್ಲೂ ಸುಂದರ ಕೃಷ್ಣವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಸುಂದರ ಕೃಷ್ಣವ್ರ ಕಣ್ಣು ನೋಡೇನೆ ಅವರು ಭಾಳನೇ ಖುಷಿ ಪಟ್ಟಿದ್ರು. ಯಾಕೆ ಹೇಳಿದೆ ಅಂತಂದರೆ, ಯಾವುದೇ ಒಂದು ಚಿಕ್ಕ ಕಲೆ ನೋಡಿದ್ರೆ ಭಾಳಷ್ಟು ಖುಷಿ ಪಡೋ ವ್ಯಕ್ತಿ ಶಂಕರ್ ನಾಗ್. ಆ ಶಂಕರ್ ನಾಗ್ ಅವ್ರನ್ನ ಎಲ್ಲರೂ ಪ್ರೀತಿಸಿದ್ರು ಅನ್ನೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಅವ್ರ ಜೊತೆಯಲ್ಲಿ ಆ ಕಾಲದಲ್ಲಿ ಆ್ಯಕ್ಟ್ ಮಾಡದೇ ಇರೋರೇ ಇಲ್ಲ. ಯಾರೇ ಇರಲಿ ಶಂಕರ್ ನಾಗ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಾರೆ, ಅಥವಾ ಶಂಕರ್ ನಾಗ್ ತಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಕೂಡ ಆಸೆ ಪಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಶಂಕರ್ ನಾಗ್ ಅವ್ರಿಗೆ ಆ ಚಿಕ್ಕ ವಯಸ್ಸಿನಲ್ಲಿ ಒಂದು ಪಿಕ್ಚರ್ ಕೊಟ್ಬಿಟ್ಟು, ನೀವು ಡೈರೆಕ್ಟ್ ಮಾಡ್ಬೇಕು ಈ ಪಿಕ್ಚರ್ನ ಅಂದರೆ ಹೆಂಗಿರ್ಬೋದು? ಅವ್ರ ಏಜ್ ಏನು, ಇವ್ರ ಏಜ್ ಏನು? ಅದಕ್ಕೆ ಅಣ್ಣವ್ರು ಹೇಳ್ತಾರೆ, ಏನು ಸರ್ ಚಿಕ್ಕ ಹುಡುಗರನ್ನ ನೀವು ಡೈರೆಕ್ಟರ್ ಮಾಡಿಬಿಟ್ರಿ ಅಂತ. ಅವ್ರು ಡೈರೆಕ್ಟರ್ ಆದಮೇಲೆ ಚಿಕ್ಕ ಹುಡುಗ ಎಲ್ಲಾದರೂ ದೊಡ್ಡವರಾದರೂ ತಾನೇ, ಅದಕ್ಕೆ ಡೈರೆಕ್ಟರ್ ಆಗಿದ್ದಲ್ವ ಅಂತ. ಎಷ್ಟು ಒಳ್ಳೆ ಮಾತ್ರಿ ಶಂಕರ್ ನಾಗ್ ಬಗ್ಗೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಕಂಡ ಶಂಕರ್ ನಾಗ್ ಇವತ್ತು ನನ್ನ ಟಾಪಿಕ್. ನಾನು ಕಂಡ ಶಂಕರ್ ನಾಗ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರು ಶೂಟಿಂಗು ಮಾಡೋರು, ನಾಟಕನೂ ಮಾಡೋರು. ನಾನು ಆ ಟೈಮ್ನಲ್ಲಿ ಕಾರಾಂತರ ಕ್ಯಾಂಟೀನ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ರೆ, ಕಾರಿಂದ ಇಳಿದ ತಕ್ಷಣನೇ ಇನ್ನು 5 ನಿಮಿಷ ಇದೆ ನಾಟಕಕ್ಕೆ, ಗ್ಯಾರಂಟಿ ಇವತ್ತು ನಾಟಕ ಲೇಟಾಗಿ ಆಗುತ್ತೆ, ಶಂಕರ್ ನಾಗ್ ಬಂದಿಲ್ಲ ಅಂದರೆ 5 ನಿಮಿಷ ಯಾರೋ ಬಂದರು. ಬರ್ತಾ ಇದ್ದಂಗೆ ಶರ್ಟನ್ನು ಬಟನ್ ಬಿಚ್ಕೊಂಡೇ ಬಂದರು. ಅಲ್ಲಿ ಬಂದರು, ಬೇರೆ ಶರ್ಟ್ ಹಾಕಿದ್ರು, ಇನ್ನೇನು ಹಾಕಿದ್ರು, ಡೈರೆಕ್ಟಾಗಿ ಸ್ಟೇಜ್ಗೆ ಹೋಗ್ಬಿಟ್ರು. 1 ನಿಮಿಷನೂ ನಾಟಕ ಲೇಟ್ ಆಗಿಲ್ಲ ರೀ. ಅಂತ ಅದ್ಭುತವಾದ ವ್ಯಕ್ತಿ ಶಂಕರ್ ನಾಗ್. ಆಮೇಲೆ 1 ನಿಮಿಷ ವೇಸ್ಟ್ ಮಾಡಿಲ್ಲ. ಅದಕ್ಕೆ ಹೇಳೋದು, ಏನು ಬೇಕಾದ್ರೂ ಕಳ್ಕೊಬೋದು ನೀವು, ಟೈಮ್ ಕಳೆದೋದ್ರೆ ಮತ್ತೆ ವಾಪಸ್ ಸಿಗೋದೇ ಇಲ್ಲ ಅಂತ. ಅದು ಶಂಕರ್ ನಾಗ್ ಅವರು. ಅವರ ಟೈಮ್ನ ಅವ್ರು ಯಾವತ್ತೂ ಹಾಳು ಮಾಡ್ಕೊಳ್ಳಲಿಲ್ಲ. ಪ್ರತಿ ಸತಿನೂ ಇವತ್ತು ನಮ್ಮ ರಮೇಶ್ ಭಟ್ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಬಹಳಷ್ಟು ವಿಷಯಗಳು ಹೇಳ್ತಾರೆ. ಎಂತೆಂಥ ವಿಷಯ ನಾವು ಕಣ್ಣಾರೆ ನೋಡಿದ್ದೀವಿ. ಶಂಕರ್ ನಾಗ್ ಅವ್ರ ಜೊತೆ ನಾನು ಹಲವಾರು ಸಿನಿಮಾ ಮಾಡಿದೆ. ಅದರಲ್ಲಿ ನಾನು ಮೊದಲನೇ ಸತಿ ನಾನು ಅವ್ರನ್ನ ನೋಡಿದಾಗಲೇ ಬೇರೆ. ಅವ್ರನ್ನ ಕಂಠೀರವ ಸ್ಟುಡಿಯೋದಲ್ಲಿ ಒಂದ್ಸತಿ ನೋಡಿದ್ದೆ ದೂರದಿಂದ. ಆದರೆ ಡೈರೆಕ್ಟಾಗಿ ಒಂದು ದಿವಸ ಚಾಮುಂಡಿ ಸ್ಟುಡಿಯೋಲಿ ಮಾತಾಡ್ಸೋಕೆ ಹೋದೆ. ಆಶ್ಚರ್ಯ ಏನು ಅಂದರೆ, ನಾನು ಮಾತಾಡ್ಸೋಕೆ ಹೋದ್ರೆ ಅವ್ರ ಕೈಯಲ್ಲಿ ಒಂದು ತರಂಗ ಪುಸ್ತಕ ಇಟ್ಕೊಂಡು ಓದ್ತಾ ಇದ್ರು. ನಾನು ಏನು ಓದ್ತಾವ್ರೆ ಅಂತ ನೋಡಿದ್ರೆ ನಂದೇ ಇಂಟರ್ವ್ಯೂ ಓದ್ತಾ ಇದ್ದಾರೆ ಅವರು. ತಿರುಗಿ ನೋಡಿದ್ರೆ ಜೋರಾಗಿ ನಕ್ಕಿದ್ರು. ನೋಡಿದ್ರ ಎಷ್ಟು ಖುಷಿ ಆಗ್ಬೇಕು ನನಗೆ. ಅಂಥ ಮಹಾನ್ ನಟ ನನ್ನ ಇಂಟರ್ವ್ಯೂ, ನೀವು ಇನ್ಮೇಲೆ ನನಗೆ ರಾಯಲ್ಟಿ ಕೊಡಬೇಕು ಅಂದ್ರು. ಸರ್ ಏನು ಸರ್, ನನ್ನ ಆ್ಯಕ್ಟಿಂಗ್ ಮಾಡಿದಾಗಲೇ ಜನ ಚಿಕ್ಕಾಬಟ್ಟೆ ಚಪ್ಪಾಳೆ ಹೊಡಿತಾರೆ ಅಂದರು. ಸರ್ ನೀವೆಲ್ಲಿ ನೋಡಿದ್ದೀರಾ ಬಿಡಿ ಸರ್, ನಿಮ್ಮ ಆ್ಯಕ್ಟಿಂಗ್ ನಾನು ಮಾಡಿದ್ದು ಅದು. ಮೈಸೂರಲ್ಲಿ ನಿಮ್ಮ ಶೋನ ನಿಂತ್ಕೊಂಡು ನೋಡಿದೆ ಈ ಕಾರಲ್ಲಿ. ಕಾರ್ ನಿಲ್ಲಿಸ್ಕೊಂಡು ಭಾಳ ಹೊತ್ತು ನೋಡಿದೆ. ಡೈಲಾಗ್ ಎಲ್ಲ ಹೇಳ್ತಾವ್ರಿ. ಅಂದರೆ ಸಣ್ಣ ಸಣ್ಣ ವಿಷಯನೂ ಅಬ್ಸರ್ವ್ ಮಾಡೋನು ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ. ನಾವು ಸ್ಟ್ರೀಟ್ನಲ್ಲಿ ರಸ್ತೆನಲ್ಲಿ ಮಿಮಿಕ್ರಿ ಮಾಡೋರ್ರಿ, ರಸ್ತೆನಲ್ಲಿ ಮಿಮಿಕ್ರಿ ಮಾಡೋರು ಅದನ್ನು ಕೂಡ ಕೂತ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಹೋಗ ನಿಂತ್ಕೊಂಡು ನೋಡ್ತಾರೆ ಅಂದರೆ ದಟ್ ಈಸ್ ಶಂಕರ್ ನಾಗ್. ಶಂಕರ್ ನಾಗ್ ಅವರು ಹಲವಾರು ಸಿನಿಮಾ ಮಾಡ್ತಿದ್ರು. ಆವತ್ತು ನಾನು ಚಾಮರಾಜಪೇಟೆಯಲ್ಲಿದ್ದೆ. ಚಾಮರಾಜಪೇಟೆಯಲ್ಲಿರುವಾಗ ಮೆಕ್ಯಾನಿಕ್ ಮುದ್ದ ಅಂತ ಒಂದು ಸೀರಿಯಲ್ ಮಾಡಿದ್ರು ನಮ್ಮ ರಮೇಶ್ ಅವರು. ಆವಾಗ ರಮೇಶ್ ಭಟ್ ಅವರು ಆ ಸೀರಿಯಲ್ ಮಾಡುವಾಗ್ಲೂ ಜೊತೆಲಿ ಬರ್ತಾ ಹೋಗ್ತಾ ಇದ್ರು. ಇನ್ನೂ ಹಲವಾರು ಸಿನಿಮಾಗಳು ಮಾಡಿದ್ವಿ ಜೊತೆಯಲ್ಲಿ. ಅದರಲ್ಲೂ ನಿಮಗೆ ವಜ್ರಮುಷ್ಟಿ ಅನ್ನೋ ಸಿನಿಮಾ ಮಾಡಿದೆ. ವಜ್ರಮುಷ್ಟಿ ಸಿನಿಮಾದಲ್ಲಿ ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ, ಟೇಕ್ಗೆ ನಾವು ಬಂದರೆ ನಾವು ಕಿರ್ಚಾಡ್ಕೊಂಡು ಡೈಲಾಗ್ ಹೇಳ್ತೀವಿ. ನಾನು ಅದರಲ್ಲಿ ಲಾಯರ್ ರೋಲ್ ಮಾಡಿದ್ದೀನಿ ವಜ್ರಮುಷ್ಟಿಯಲ್ಲಿ.
ಅವ್ರ ಜೊತೆನೆ ಕೋರ್ಟ್ ಸೀನು ಜೋರಾಗಿ ಡೈಲಾಗ್ ಹೇಳ್ಕೊಂಡು ವಾಟ್ ಬೆಟ್ ಬೆಟ್ ಅಂತೆಲ್ಲ ಹೇಳ್ತಾ ಇದ್ದೆ. 5 ಜನ ವಿಲನ್ಸ್ ನಿಂತಿದ್ದಾರೆ, ಅದು ಪ್ರಖ್ಯಾತ ವಿಲನ್ಸ್ ಅವರೆಲ್ಲ. ಧೀರೇಂದ್ರ ಗೋಪಾಲಿಂದ ಹಿಡಿದು ವಜ್ರಮುನಿ, ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ನಿಂತಿದ್ರು. MP ಶಂಕರ್ ಇದ್ರು, ಆರ್ತಿ ಇದ್ದಾರೆ ಒಂದ್ ಕಡೆ, ಶಂಕರ್ನಾಗಿದ್ದಾರೆ. ಬಂದು ಸೀದಾ ಭಾರ್ಗವ್ ಡೈರೆಕ್ಟ್ರು, ಅತ್ಯಂತ ದೊಡ್ಡ ಡೈರೆಕ್ಟರ್ ಒಬ್ರು ಬಂದು ನಿಂತ್ಕೊಂಡು ಅದಕ್ಕೆ ಹೆಂಗಾಯ್ತು, ನಾವು ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ ಅಲ್ವಾ? ನಮಗೂ ಅವತ್ತು ಕೇಳಿಸಿಲ್ಲ ರೀ. ಕೇಳಿದ್ವಿ ಏನು ಅಂತ, ಡಬ್ಬಿಂಗ್ ಇದೆ ತಾನೆ, ಅಲ್ಲಿ ಮಾಡ್ತೀನಿ ಬಿಡ್ರಿ, ಯಾಕೆ ಸುಮ್ಮನೆ ಸ್ಟ್ರೈನ್ ಆಗಬೇಕು ಅಂದ್ರೆ ಡೈಲಾಗ್ನ ಪರ್ಫೆಕ್ಟ್ ಆಗಿ ಹೇಳಿದ್ರು. ಲಿಪ್ ನೋಡಿದ್ರೆ ಡಬ್ಬಿಂಗ್ ನಲ್ಲಿ ಪರ್ಫೆಕ್ಟ್. ಈಸ್ ಎ ಪರ್ಫೆಕ್ಟ್ ಮ್ಯಾನ್ ರೀ, ಪರ್ಫೆಕ್ಟ್ ಮ್ಯಾನ್. ಇವತ್ತು ನೀವು ಯೋಚನೆ ಮಾಡ್ಬೋದು ಅವ್ರೇನ್ ಮಾಡಿದ್ರು ಅಂತ ಕೆಲವರು ಹೊಸಬ್ರಿಗೆ ಹೇಳೋದಾದ್ರೆ, ನಾವೆಲ್ಲ ಮುಂಚೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮೆಡ್ರಾಸ್ಗೆ ಹೋಗ್ತಿದ್ವಿ ರೀ. ಯಾವ್ದಾದ್ರು ಒಂದು ಆಡ್ ಡಬ್ಬಿಂಗ್ ಮಾಡ್ಬೇಕಾದ್ರೂ ಮೆಡ್ರಾಸ್ಗೆ ಹೋಗ್ತಿದ್ವಿ. ಇಲ್ಲೇನು ಆಗ್ತಾ ಇರಲಿಲ್ಲ, ಸ್ಟುಡಿಯೋಗಳೇ ಇರಲಿಲ್ಲ. ಆದರೆ ಕರ್ನಾಟಕದಲ್ಲೇ ಸ್ಟುಡಿಯೋಗಳು ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನ ಸಾಧಿಸಿ ತೋರಿಸಿ ನಾವೇ ಅಲ್ಲೇ ಹೋಗಿ ಡಬ್ಬಿಂಗ್ ಮಾಡುವಂಗೆ ಮಾಡಿದ್ದು ಶಂಕರ್ ನಾಗ್. ಎಸ್, ಇವತ್ತಿಗೂ ನಾವೆಲ್ಲ ಸಂತೋಷವಾಗಿದ್ದೀವಿ, ಕನ್ನಡ ಚಿತ್ರರಂಗದಲ್ಲಿ ನಾವು ರಾರಾಜಿಸ್ತಿದ್ದೀವಿ ಅಂದ್ರೆ ಅದು ಶಂಕರ್ ನಾಗ್ ಅವರು ನಮಗೆ ಕೊಟ್ಟಿರುವಂತ ಕೊಡುಗೆ, ಅವರ ಇಂಟ್ರೆಸ್ಟ್. ಇವತ್ತು ನೀವು ಮೆಟ್ರೋ ಏನ್ ಮಾಡ್ತಾ ಇದೀವಲ್ಲ, ಸಂತೋಷವಾಗಿ ನೋಡ್ತಾವಲ್ಲ, ಅವತ್ತೇ ಅವ್ರು ಕಂಡ ಕನಸದು. ಅದನ್ನ ಇವತ್ತು ನೆನ್ಸ್ ಮಾಡಿದೀನಿ, ಸಂತೋಷ. ಇನ್ನೂ ಅವ್ರು ಕಂಡ್ರೋ ಕನಸುಗಳು ಎಷ್ಟೋ ನೆನ್ಸ್ ಮಾಡೋಕ್ಕಾಗಿಲ್ಲ. ಹಾಲಿವುಡ್ನಂತ ಒಂದು ಜಾಗನ ಇಲ್ಲೂ ತರಬೇಕು ಅಂತಿದ್ರು, ಆದ್ರೆ ಯಾಕೋ ಇನ್ನೂ ಅದು ಫುಲ್ ಸೆಟ್ ಆಗಲಿಲ್ಲ. ಅವ್ರ ಕನಸುಗಳು ಇನ್ನೂ ಎಷ್ಟೋ ಜನ ಯುವಕರು ಅದನ್ನ ಸಾಧನೆ ಮಾಡಬೇಕು ಅಂಥವ್ರು. ಶಂಕರ್ ನಾಗನ್ನ ಇವತ್ತು ನಾವೆಲ್ಲ ಆರಾಧಿಸೋದು ಯಾಕೆ ಅಂತ ಅಂದ್ರೆ, ಹಗಲು ರಾತ್ರಿ ಪ್ರಯತ್ನ ಪಟ್ಟು ಇಂಡಸ್ಟ್ರಿ ಕೆಲಸ ಮಾಡಿದ್ರು. ಅವ್ರಿಗೋಸ್ಕರ ಕೆಲಸ ಮಾಡಿಲ್ಲ. ಶೂಟಿಂಗ್ ನಡೀತಾ ಇದ್ರೆ ಬೇರೆಯವ್ರ ಡೈರೆಕ್ಷನ್ ಆದ್ರೆ ಶಾರ್ಟ್ ಮುಗಿಸ್ಕೊಂಡು ಬಂದ ತಕ್ಷಣ ಅವಾಗ ಕಂಪ್ಯೂಟರ್ ಇಲ್ಲ, ಟೈಪ್ ಮಾಡ್ತಾ ಇದ್ರು. ಏನಾದ್ರು ಅವ್ರ ಕೈಯಲ್ಲಿ ಇವತ್ತಿನ ದಿವಸ ಇರುವಂಥದ್ದೆಲ್ಲ ಇದ್ಬಿಟ್ಟಿದ್ರೆ ವಾಟ್ಸಪ್ಪು ಎಲ್ಲ ಇನ್ನೂ ಏನೇನು ಮಾಡಿರೋರು. ಆ ಕಾಲದಲ್ಲಿ ಅಮೆರಿಕಾಗ ಹೋಗಿ ನಾಟಕನೂ ಆಡಿದ್ರಿ ಹೆಂಗೆ. ಆದ್ರೆ ಅವ್ರು ಥಿಯೇಟ್ರಿಗೆ ಎಷ್ಟು ಇಷ್ಟಪಡ್ತಾ ಇದ್ರು ಅಂದ್ರೆ, ಅದಕ್ಕೆ ಹೇಳೋದು ನಾವು ಏನೇ ಆದ್ರೂ ಅಮ್ಮನ ಮರಿಬಾರ್ದು ಅಂತಾರಲ್ಲ, ಅದೇ ತರ ಥಿಯೇಟರ್ ನಮ್ಗೆಲ್ಲ ಅಮ್ಮ. ಥಿಯೇಟರ್ನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟವರು ಶಂಕರ್ ನಾಗ್ ಅವರು. ಅವ್ರು ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಥಿಯೇಟರ್ನ ಮರೀತಾ ಇರ್ಲಿಲ್ಲ. ಒಂದು ಸಿನಿಮಾ ಮಾಡ್ಬೇಕಾದ್ರೆ ಶಂಕರ್ ನಾಗ್ ಹೆಂಗೆ ಅಂದ್ರೆ, ಹಸುನ ಶಾರ್ಟಲ್ಲಿ ಇರಬೇಕು ಅಂದ್ರೆ ಮಾಡಿ ಮೇಲೆ ಪಿಕ್ಚರ್ ಮಾಡ್ತಾ ಇದ್ರು. ಹೆಂಗ್ ಹಸು ಬರುತ್ತೆ ಅಂದ್ರೆ, ಎಲ್ಲರೂ ಸೇರಿ ಕಷ್ಟಪಟ್ಟು ಹೆಂಗ್ ತಂದ್ರು ಅನ್ನೋದು ದೊಡ್ಡ ಸ್ಟೋರಿ. ಹಸುನ ಫಸ್ಟ್ ಫ್ಲೋರ್ ತಗೊಂಡೋಗಿ ಶೂಟ್ ಮಾಡಿದ್ರು, ಅದು ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರು ಎಂತೆಂಥ ಕೆಲಸ ಮಾಡಿದ್ರು ಅಂದ್ರೆ, ನಾನೊಂದ್ಸತಿ ಶಂಕರ್ ನಾಗ್ ಅವ್ರನ್ನ ಮಾತಾಡಿಸ್ತಾ ಇರುವಾಗ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಅಲ್ಲಿಂದ ಶಿಫ್ಟ್ ಆಗ್ತಿರಲ್ಲ ಇನ್ನೊಬ್ರಿಗೆ, ಟೈಮೇ ತಗೊಳ್ಳಲ್ವಲ್ಲ, ಅದು ಬಹಳ ಒಳ್ಳೇದು. ಟೈಮೇ ತಗೊಳ್ದಷ್ಟು ಟೈಮ್ನ ವೇಸ್ಟ್ ಮಾಡಬಾರ್ದು. ನಮ್ಮ ಮಿಮಿಕ್ರಿ ಬಗ್ಗೆನೂ ಅಷ್ಟು ಕಾಳಜಿ ಇರೋರು. ನಾನು ಅವ್ರ ಮುಂದೆ ಅವ್ರನ್ನ ಮಿಮಿಕ್ರಿ ಮಾಡಿದೆ, ಖುಷಿ ಪಡೋರು. ನಾನು ಕೈ ಆಡಿಸೋದು ಎಲ್ಲ ಅದು ವೀಕ್ನೆಸ್ ರೀ. ಆ ವೀಕ್ನೆಸ್ನ ಹೈಲೈಟ್ ಮಾಡಿದ್ರಿ ನೀವು ಅಂದ್ರು. ಸರ್ ಇಲ್ಲ ಸರ್, ಇವತ್ತು ಸುಮ್ಮನೆ ಹಿಂಗೆ ಕೈ ಆಡಿಸಿದ್ರೆ ಜನ ಶಂಕರ್ ನಾಗ್ ಅಂತಾರೆ ಅಂತ. ನೋಡಿ, ಅದೇ ಹೇಳೋದು, ನನಗೆ ಕೈ ಆಡ್ತಾ ಇತ್ತು, ಆದರೆ ಅದನ್ನ ನೀವು ಹೈಲೈಟ್ ಮಾಡಿದಿರಿ ನೋಡಿ. ಶಂಕರ್ ನಾಗ್ ಅಂತೀವಿ. ಕನ್ನಡ ಚಿತ್ರರಂಗ ಎಂದೂ ಮರೆಯಕ್ಕಾಗಲ್ಲ ಆ ವ್ಯಕ್ತಿಯನ್ನ. ಇವತ್ತು ನೀವು ನೋಡಿ, ಎಲ್ಲರೂ ಆಟೋ ರಿಕ್ಷಾ ಮೇಲೆ ಫೋಟೋ ಗೀಟೋ ಹಾಕ್ತಾರೆ. ಆ ಆಟೋ ರಾಜ, ಆಟೋ ರಿಕ್ಷಾ ಎಲ್ಲರೂ ಶಂಕರ್ ನಾಗ್ ಅಂದ್ರೆ ಆಟೋ ರಿಕ್ಷಾ ಅಂದ್ರೆ ಶಂಕರ್ ನಾಗ್. ಯಾಕೆ ಅಂದ್ರೆ ಕಾಮನ್ ಮ್ಯಾನ್ನ ಮುಟ್ಬೇಕಾಗಿತ್ತು. ಅವತ್ತೂ ಅವರು ದೂರದರ್ಶನಲ್ಲಿ ಕಾಮನ್ ಮ್ಯಾನ್ನ ಹೋಗಿ ಇಂಟರ್ವ್ಯೂ ಮಾಡುವಂತ ಕ್ಯಾರೆಕ್ಟರ್ ಮಾಡೋದು ಅಂತೇಳಿ, ನಾನ್ ದೊಡ್ಡ ಆಕ್ಟರ್, ಇವಾಗ ನಾನು ಹೀರೋ, ನಾನು ಯಾಕೆ ಅದೆಲ್ಲ ಮಾಡಬೇಕು. ಸಾಮಾನ್ಯ ಜನರನ್ನ ಯಾರು ಮುಟ್ಟಿದ್ರು ಅವರು ಬಹಳ ಮುಂದಕ್ಕೆ ಬಹಳ ದೂರ ಹೋದ್ರು. ಅದಕ್ಕೆ ಶಂಕರ್ ನಾಗ್ ನಮ್ಮಿಂದ ದೂರ. ಒಂದೇ ಒಂದು ಮಾತು ಹೇಳಬೇಕು ಅಂದ್ರೆ, ನಿಮಗೆ ಅತಿಶಯ ಆಗುತ್ತೋ ಅಂತ ನೀವು ಅನ್ಕೋಬೇಡಿ. ಯಾರು ಕಮ್ಮಿ ದಿನ ಬದುಕಿದ್ರು ಅವರೆಲ್ಲ ಬಹಳ ಗ್ರೇಟ್ ಕೆಲಸ ಮಾಡಿದ್ದಾರೆ. ಶಂಕರಾಚಾರ್ಯರಿಂದ ಹಿಡಿದು ಶಂಕರ್ ನಾಗ್ ವರ್ಗೂನು ಕಮ್ಮಿ ದಿನಾನೇ ಬದುಕಿದ್ದು, ಆದ್ರೆ ಮಾಡಿರೋ ಕೆಲಸ ಬಹಳ ದೊಡ್ಡದು. ಇಂಡಸ್ಟ್ರಿಯಲ್ಲಿ ಇವತ್ತು ನಾವು ಒಂದು ಸಿನಿಮಾ ಮಾಡೋದಕ್ಕೆ ಕನಸು ಕಾಣ್ತೀವಲ್ಲ, ಅದು ಇನ್ನೂ ಆಗದೆ ಇರೋದನ್ನೆಲ್ಲ ಮಾಡ್ಬಿಟ್ಟಿದ್ರು ಅವರೇ. ಏನು ಅಂದ್ರೆ ಡಬ್ಬಿಂಗ್, ನೀವು ಶೂಟಿಂಗ್ ಮಾಡಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಡಬ್ಬಿಂಗ್ ಮಾಡ್ತಾರೆ. ಆರ್ಟಿಸ್ಟ್ ಸಿಗ್ತಾರೋ ಇಲ್ವೋ ಬೇರೆಯವ್ರು ನೋಡಿ ಅಲ್ಲಿ ಶಾರ್ಟ್ ತೆಗೆದ್ಬಿಟ್ಟು ಇಮಿಡಿಯೇಟ್ ರೂಮಿಗೆ ಬಂದು ಡಬ್ ಮಾಡೋದು. ಅದನ್ನ ಆಗ್ಲೇ ಪ್ಲಾನ್ ಮಾಡ್ಬಿಟ್ಟಿದ್ರು. ಈಗಲೂ ಮಾಡಕ್ ಕಷ್ಟ ಆಗ್ತಾ ಇದೆ, ಆದ್ರೆ ಆಗ್ಲೇ ಮಾಡಿದ್ರು. ಎಲ್ಲರಿಗೂ ಅವ್ರವ್ರ ವ್ಯಾನಲ್ಲೇ ಸ್ಟುಡಿಯೋ ಬೇಕು ಅಂತ ಇದ್ರು. ಹೆಂಗಿದೆಲ್ಲ ಮಾಡಿದ್ರು. ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡೋರು ಇದಾವಲ್ಲ, ಅವರೇ ಉಳಿಯೋದು. ಇವತ್ತು ಆ ಥರ ಒಂದು ವ್ಯಕ್ತಿ ಬಗ್ಗೆ ಮಾತಾಡಬೇಕು ನಾವು ಅಂತಂದ್ರೆ ನಮ್ಮ ರವಿಚಂದ್ರನ್ ಅಷ್ಟೇ ಕನಸ್ಕೊಂಡಿರೋದು. ರವಿಚಂದ್ರನ್ ಕನಸುಗಾರ ಅಂತ ಹೇಳ್ತಾರೆ. ಯಾರು ಹೇಳಿದವ್ರು ಕನಸುಗಾರ ಅಂತ? ನೆನಸುಗಾರ ಅವರು. ಯಾವ್ಯಾವ್ದು ಕನ್ಸ್ಕೊಂಡಿದ್ದಾರೆ ಅದನ್ನೆಲ್ಲ ನೆನ್ಸ್ಕೊಂಡಿದ್ದಾರೆ, ಮಾಡ್ಬಿಟ್ಟಿದ್ದಾರೆ. ಅದೇ ರೀತಿ ನಾವು ಹೇಳೋದು, ನಮ್ಮಲ್ಲಿ ಇವತ್ತು ಆ ಥರ ಜನ ಇಲ್ಲ ಅಂತಲ್ಲ. ಸುದೀಪ್ ಅವರು ಅದ್ಭುತ.
ನಾನು ಅದಕ್ಕೆ ಹೇಳಿದೆ, ಸುದೀಪ್ನವ್ರ ಒಂದು ಫಂಕ್ಷನಲ್ಲಿ ಒಂದು ಸ್ಟೇಜ್ ಮೇಲೆ ನಾನು ಒಂದು TV ಶೋನಲ್ಲಿ ಹೇಳಿದೆ, ನೋಡ್ರಿ ಇವರು ಗೊತ್ತಾ ಯಾರು ಅಂತ ರೇಗ್ಸೋಕೊಂಡು ಡೈಲಾಗು. ನಾನು ಬಂದಾಗ ಹೇಳಿದೆ, ರೀ ಸಿನಿಮಾನೇ ನೊಣ ಹೊಡಿತಾ ಇರೋ ಟೈಮ್ನಲ್ಲಿ ಒಂದು ನೊಣ ತಗೊಂಬಂದು ಸಿನಿಮಾ ಓಡಿಸ್ದವ್ರಿ ಇವರು ಅಂತ. ಆ ಥರ ಬಹಳ ಜನ ಇದ್ದಾರೆ, ಇವತ್ತಿಗೂ ಇಲ್ಲ ಅಂತಿಲ್ಲ. ದೊಡ್ಡ ಫ್ಯಾನ್ ಶಂಕರ್ ನಾಗ್ದು ಯಾರು ಗೊತ್ತಾ ನಿಮಗೆ? ಉಪೇಂದ್ರ ಅವರು. ಯಾಕೆ ಇಂಥ ದೊಡ್ಡ ನಟರೆಲ್ಲ ಅವ್ರು ಫ್ಯಾನ್ ಆಗ್ತಾರೆ ಅಂತಂದ್ರೆ, ಕನಸು ಬಹಳ ದೂರ ಕಂಡ್ರು, ಎತ್ತರ ಕಂಡ್ರು. ನಾವೆಲ್ಲ ಇವತ್ತು ಫಿಲ್ಮ್ ಆಕ್ಟರ್ಸು ಸ್ವಲ್ಪ ಮುಂದಾಲೋಚನೆ ಮಾಡಬೇಕು, ಏನೋ ಅಡ್ವಾನ್ಸ್ ಆಗಿ ಮಾಡಬೇಕು. ಇಲ್ಲ, ನಮ್ಗೆಲ್ಗೆ ಏನು, ನಮ್ಮ ಪೀರಿಯಡ್ ಆಯ್ತು, ನಾವು ಸಿನಿಮಾ ಮಾಡಿದ್ವಿ, ಮನೆಗೆ ಹೋದ್ವಿ ಅಷ್ಟೇ. ಆದ್ರೆ ಶಂಕರ್ ನಾಗ್ ಸಿನಿಮಾ ಮಾಡಿ ಮನೆಗೆ ಹೋಗಿಲ್ಲ, ಸಿನಿಮಾನೇ ತಮ್ಮ ಮನೆ ಮಾಡಿದ್ರು. ಸಿನಿಮಾನೇ ನನ್ನ ಲೈಫ್ ಅಂದ್ರು. ಸಿನಿಮಾದಲ್ಲೇ ನಾನು ಆರ್ಟ್ ಆರ್ಟ್ ಆರ್ಟ್. ಇವತ್ತು ನೀವು ಶಂಕರ್ ನಾಗ್ ಏನಾದ್ರೂ ನಿಜವಾಗ್ಲೂ ಒಂದು ಟ್ರಿಬ್ಯೂಟ್ ಕೊಡಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು, ಎಲ್ಲೂ ಅವ್ರ ಸಮಾಧಿ ಗಿಮಾಧಿ ಏನು ಕಾಣಲ್ಲ ನಿಮಗೆ. ಆದ್ರೆ ಅವ್ರು ನೆನ್ಪಿಡುವಂಥ ಒಂದು ಜಾಗ ಇದೆ, ರಂಗಶಂಕರ. ಸುಮ್ಮನೆ ಒಂದು ಟಿಕೆಟ್ ತಗೊಂಡು ಥಿಯೇಟರ್ಗೆ ಹೋಗಿ ಬನ್ನಿ. ಯಾಕೆಂದ್ರೆ ಶಂಕರ್ ನಾಗ್ ಅಲ್ಲೆಲ್ಲೋ ಇದ್ದಾರೆ ಅನ್ಸುತ್ರಿ. ನಿಮ್ಮ ಪಕ್ಕದ ಸೀಟ್ ಏನಾದ್ರು ಖಾಲಿ ಇದ್ರೆ ಬಹುಶಃ ಶಂಕರ್ ನಾಗ್ ಬಂದು ಕೂತ್ಕೊಂಡಿರ್ಬೋದಲ್ಲಿ. ಅಂಥ ಒಂದು ರಂಗಮಂದಿರ ಅದು. ಅದರಿಂದ ಏನು ಪ್ರಾಫಿಟ್ ಬಂದಿಲ್ಲ, ಕೋಟಿಗಟ್ಟಲೆ ದುಡ್ಡು ಮಾಡಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ರಂಗಶಂಕರ ಇದೆಯಲ್ಲ ಅಂತ ಹೆಮ್ಮೆ ಪಡ್ಬೇಕು ನಾವು. ಅಂಥ ಶಂಕರ್ ನಾಗ್ ರಂಗಶಂಕರದಲ್ಲಿದ್ದಾರೆ, ಇನ್ಯಾವುದು ಸಮಾಧಿಲಿಲ್ಲ. ಶಂಕರ್ ನಾಗಿಗೆ ಸಾವಿಲ್ಲ. ಎಲ್ಲೆಲ್ಲಿ ಹಗಲು ರಾತ್ರಿ ಪ್ರಯತ್ನ ಇದೆಯೋ ಅಲ್ಲೆಲ್ಲ ಶಂಕರ್ ನಾಗಿದ್ದಾರೆ. ಎಲ್ಲೆಲ್ಲಿ ನೀವು ಸಿನಿಮಾನ ಪ್ರೀತಿಸ್ತೀರಿ, ರಂಗಭೂಮಿನ ಪ್ರೀತಿಸ್ತೀರಿ, ಅಲ್ಲಿ ಶಂಕರ್ ನಾಗಿದ್ದಾರೆ. ಎಲ್ಲೆಲ್ಲಿ ನಿಮ್ಮ ಕೆಲಸ ನೀವು ಮಾಡೋದು, ನನ್ನ ಕೆಲಸ ಮುಗೀತು ಅಂತ ಯೋಚನೆ ಮಾಡದೆ ಇಡೀ ಇಂಡಸ್ಟ್ರಿ ನಂದು ಅಂತ ಯಾರು ಯೋಚನೆ ಮಾಡ್ತೀರಿ, ಅವರಲ್ಲಿ ಶಂಕರ್ ನಾಗ್ ಇರ್ತಾರೆ. ಶಂಕರ್ ನಾಗ್ ಒಂದು ನಿಜವಾಗೂ ಒಂದು ಶಕ್ತಿ. ಅದು ಆ ಶಕ್ತಿಯಾಗಿ ನಮ್ಮ ಇಂಡಸ್ಟ್ರಿಗೆ ಬಂದವರು. ಅವರು ಚಿಕ್ಕ ವಯಸ್ಸಲ್ಲೇ ಹೋದ್ರು ಅಂತ ಏನು ಮಾಡೋಕ್ಕಾಗಲ್ಲ, ಅದು ವಿಧಿ. ಆದರೆ ಅಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ರಲ್ಲ, ಅದಕ್ಕೆ ಅವರ ತಂದೆ ತಾಯಿಗಳಿಗೆ ಧನ್ಯವಾದಗಳು ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಶಂಕರ್ ನಾಗ್ಗೆ ಒಂದು ನಮಸ್ಕಾರ ಸರ್.